ಮಂಗಳೂರು ಸಮಾಚಾರ ಅನ್ನೋ ಒಂದು ಪತ್ರಿಕೆ ಬರುತ್ತೆ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ. ಅಲ್ಲಿಂದ ಬಂದಂತ ಇದರಲ್ಲಿ 1914ರಲ್ಲಿ ಲಂಡನ್ ನಗರದಲ್ಲಿ ಪ್ರಥಮ ಪತ್ರಿಕೆ ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ಜನರಿಗೆ ಜಾಗೃತಿಯನ್ನು ಮೂಡಿಸುತ್ತೆ ಪತ್ರಿಕೆಗಳು. ಆದ್ರೆ ಈಗ ಪತ್ರಿಕೆಗಳು ಹೆಚ್ಚಿನ ರೀತಿಯಲ್ಲಿ ಉದ್ಭವ ಆಗ್ತಾ ಇದೆ, ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬೇಕು ನಮಗೇನು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಅದೆಲ್ಲದಕ್ಕಿಂತ ಮುದ್ರಣ ಮಾಧ್ಯಮ ಮತ್ತಷ್ಟು ನಮಗೆ ಬೇಕಾಗೇ ಇರುತ್ತೆ. ಅದರ ಇದ್ರ ಜೊತೆಲಿ ಇವತ್ತು ಇಲ್ಲಿ ಪ್ರತಿಭಾನ್ವಿತರಿಗೆ ಒಂದು ಜ್ಞಾನಶ್ರೀ ಪ್ರಶಸ್ತಿ, ಇಲ್ಲಿ ಒಂದು ಮಗು ಸಂಪತ್ತವರ ಮಗಳು ಬಂದಿದ್ದಾರೆ, ಅವ್ರಿಗೊಂದು ಪ್ರತಿಭಾ ಪುರಸ್ಕಾರ, ಜೊತೆಗೆ ಪತ್ರಿಕಾ ಮಾಧ್ಯಮದ ಆತ್ಮೀಯರೆಲ್ಲರೂ ಸೇರಿದ್ದೀವಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಮಾನಂದು ರಂಗಭೂಮಿಯವನು, ಚಲನಚಿತ್ರಕಾರ, ಇವ್ನಿಗೆ ಏನ್ ಪತ್ರಿಕಾ ಸಂಬಂಧ ಇದೆ ಅಂತ ಹೇಳ್ತೀನಿ. ನಾನು ಸಂಯುಕ್ತ ಕರ್ನಾಟಕ ಕಚೇರಿ ಒಳಗಡೆನೆ ಶಾಮರಾವ್ ಅವರಿದ್ದಾಗ, ರವಿ ಬೆಳಗೆರೆ ಇವರೆಲ್ಲ ಇದ್ದಾಗ ಅಲ್ಲಿ ನಾಟಕವನ್ನು ಮಾಡಿದ್ದೆ. ಸತ್ಯನಾರಾಯಣ ಅವರೆಲ್ಲ ಇದ್ದಾಗ ನನ್ನ ನಾಟಕವನ್ನು ಪ್ರದರ್ಶನ ಮಾಡ್ತಿದ್ರು. ವಿಜಯ ಕರ್ನಾಟಕ ಪತ್ರಿಕೆಗೆ ನಾನು ರೂಪದರ್ಶಿ, ಮನೋರಮಾ ಮಾತೃಭೂಮಿ ಪತ್ರಿಕೆಗೆ ನಾನು ರೂಪದರ್ಶಿ, ಅಲ್ಲಿ ಪತ್ರಿಕೆಗಳಿಗೆ ರೂಪದರ್ಶಿಯಾಗೂ ಕೆಲಸ ಮಾಡಿದ್ದೀನಿ. ಆನಂತರ ಮೈಸೂರಿನಲ್ಲಿ ಆಂದೋಲನ, ಮೈಸೂರು ಮಿತ್ರ, ಸಂಕ್ರಾಂತಿ ಮತ್ತೆ ಸಂಜೆ ಸಮಾಚಾರ ಪತ್ರಿಕೆಗೆ ಸರ್ಕ್ಯುಲೇಷನ್ ಮ್ಯಾನೇಜರ್ ಆಗಿದೆ. ಆಮೇಲೆ ಮೈಸೂರಿನಲ್ಲಿ ಪತ್ರಿಕಾ ಪ್ರಚಾರದಲ್ಲಿ ಪತ್ರಿಕೆ ನಡೆಸ್ತಾರೆ, ಕೆಲವುದು ಹಾಗೆ ಕುಂಠಿತವಾಗ್ಬಿಡುತ್ತೆ. ಅದಕ್ಕೆ ನನ್ನ ಅನುಭವವನ್ನ ಒಂದೇ ನಿಮಿಷ ಹೇಳ್ಬಿಡ್ಲಾ ನೋಡಿ. ಪತ್ರಿಕೆಯ ಪ್ರಸಾರ ಸಂಖ್ಯೆಯನ್ನ ನನಗೆ ವಂಕೆರೆ ನಂಜುಂಡೇಗೌಡ ಅಂತೇಳಿ ಪ್ರಜಾವಾಣಿಯ ದೊಡ್ಡ ಉಪ ಸಂಪಾದಕರು ಗೊತ್ತಿರುತ್ತೆ, ಅವ್ರ ಸಂಪಾದಕರು ಆಗಿದ್ರು. ಆಮೇಲೆ ಬಿ ಎಂ ಮಣಿಪು ಸಹ ನಮ್ಮ ನಾಟಕದಲ್ಲಿ ನಮ್ಮ ಜೊತೆಲಿ ಇರ್ತಿದ್ರು, ನಮಗ್ ಸಹಕಾರಿಯಾಗಿದ್ರು. ಬಿಜಾಪುರದಲ್ಲಿದ್ದಾಗ ಸುಧಾ ಪತ್ರಿಕೆಯ ಸಂಪಾದಕರಾಗಿದ್ರು. ಯಾಕೆ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಪತ್ರಿಕೆಯ ಪ್ರಚಾರವನ್ನ ನಾನು ಅತಿ ಹೆಚ್ಚು ಮಾಡ್ಕೊಡ್ತಾ ಇದ್ದೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಒಂದು ಉದಾಹರಣೆ, ಸಂಕ್ರಾಂತಿ ಸಂಜೆ ಸಮಾಚಾರ ಪತ್ರಿಕೆಗೆ ಇವ್ರು ಕರ್ಕೊಂಡೋದ್ರು ನಾಗರಾಜ ಗುಂಡ ಅಂತೇಳಿ, ಅದನ್ನು ಪ್ರಜಾವಾಣಿ ಪತ್ರಿಕೆ ಉಪ ಸಂಪಾದಕ. ರಮಾನಂದ್ ಅವರೇ ಇವರು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಹೇಳಿದ್ರು. ಎಚ್ ಡಿ ದೇವೇಗೌಡರು ಅಲ್ಲಿ ಕೂತಿದ್ರು, ಅವಾಗ ಮಾತಾಡ್ತಾ ಕೂತಿದ್ರು. ನಜೀರ್ಬಾದ್ನ ಶಾಂತವೀರೆ ಗೋಪಾಲ್ ಗೌಡ ಆಸ್ಪತ್ರೆಯ ಎಲ್ಲಿ ಎಚ್ ವಿ ವಿಷ್ಣುಮೂರ್ತಿ ಅನ್ನೋರು ಸಂಪಾದಕರು. ಆ ಪತ್ರಿಕೆಗೆ ರಮಾನಂದ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಪತ್ರಿಕೆ ಸಂಖ್ಯೆ ಯಾಕೆ ಮಾಡ್ತೀನಿ ಅಂತ ಹೇಳಿದ್ರು. ಸಾಕು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಒಂದು ದಿನಕ್ಕೆ ಕೊನೆ ಪಕ್ಷ ಅಂದ್ರೆ 20 ಪತ್ರಿಕೆಯನ್ನ ನಾನು ಪ್ರಾರಂಭ ಮಾಡ್ಕೊಡ್ತೀನಿ ಸರ್, ಮೆಂಬರ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಹೌದಾ, ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂದ್ರು. ಪಕ್ಕದಲ್ಲಿ ನಂಜುಂಡೇಗೌಡರು ಇದ್ರು, ವಂಕೆರೆ ನಂಜುಂಡೇಗೌಡರು. 1500 ರೂಪಾಯಿ ಕೊಟ್ಟರು ಮಾಡ್ತೀನಿ, 1 ಪೈಸೆ ಕಡಿಮೆ ಆದ್ರೂ ಮಾಡಲ್ಲ ಅಂದ್ಬಿಟ್ಟೆ. ನಕ್ಬಿಟ್ರಿ ಎಲ್ಲ ದೇವೇಗೌಡರ ಜೋರ. ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇದ್ದವ್ರು ಮಾತ್ರ ಪತ್ರಿಕಾ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಸಾಧ್ಯ. ಆಗ ನಾನು ಮನೆಗಳಿಗೆ ಹೋದೆ, ಸಿದ್ಧಾರ್ಥ ಲೇಔಟ್, ಟೆಲಿಷಿಯನ್ ಕಾಲೇಜು, ಸುತ್ತಮುತ್ತ ಅವಲಹಳ್ಳಿ ಸುತ್ತಮುತ್ತ ಹೋಗಿ ಮನೆ ಹತ್ರ ಬಂದೆ. ಅಮ್ಮ ನಮಸ್ಕಾರಮ್ಮ. ಅವ್ರು ನನ್ನನ್ನ ನೋಡೋರು, ಏನು ಅಂತ ಕೇಳೋರು. ಅಮ್ಮ ನಾನು ಪತ್ರಿಕೆಗೆ ಬಂದಿದ್ದೀನಿ, ಪತ್ರಿಕೆ ಇದು ಸಂಕ್ರಾಂತಿ ಅಂತ ಹೇಳಿ ಬರ್ತಾ ಇದೆ, ದಿನಕ್ಕೆ 50 ಪೈಸೆ ಸಂಜೆ ಬರುತ್ತೆ, ನೀವು ಮನೆಗೆ ತರಿಸ್ಕೊಳ್ಳಿ, 3 ದಿನ ಉಚಿತವಾಗಿ ಕೊಡ್ತೀವಿ. ಆಮೇಲೆ ನಿಮ್ ಕುಂದು ಕೊರತೆ ಇರುತ್ತಲ್ಲ, ರೈತ ಇಲ್ಲ, ಬೀದಿ ನಾಯಿಗಳ ಅವಳಿ, ಮತ್ತೊಂದು ಕುಡುಕರ ಅವಳಿ, ಕಳ್ತನದ ಅವಳಿ, ಇವೆಲ್ಲವನ್ನು ನಮ್ಗೆ ಕೊಡಿ, ನಾ ಪತ್ರಿಕೆಯಲ್ಲೂ ಹಾಕಿಸ್ತೀನಿ ಅಂತ. 3 ದಿನ ಫ್ರೀ ಕೊಟ್ರೆ ನನಗೆ 20 ಜನ ಮೆಂಬರ್ ಆಗೋರು ಅವ್ರಿಗೆ ಕೊಡ್ತಿದ್ದೆ, ನನ್ಗೆ ಸಂಬಳ ಕೊಡೋರು. ಆಮೇಲೆ ಇನ್ನೊಂದು ಪತ್ರಿಕೆ ನನ್ನ ಕರೆದು ಜಾಸ್ತಿ ಸಂಬಳ ಕೊಟ್ಟು ಇದು ಮಾಡಿದ್ರು. ನಾವು ವಯಸ್ಸು 500 ರೂಪಾಯಿ ಜಾಸ್ತಿ ಸಿಗುತ್ತಲ್ಲ ಅಂತಲ್ಲ ಅವರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಿಕಾ ಕ್ಷೇತ್ರದಲ್ಲಿ ರಾಜಶೇಖರ್ ಕೋಟಿ ಅವರಾಗ್ಲಿ, ನಾ ಕಣ್ಣಾರೆ ನೋಡೋದು, ಗಣಪತಿ ಅವರಾಗ್ಲಿ, ನಾ ಕಣ್ಣಾರೆ ನೋಡೋದು. ಬೆಳಗಿನ ಜಾವ ನಾನು 5 ಗಂಟೆಗೆ ಪೇಪರ್ ಹಾಕ್ತಾ ಇದ್ದೆ. ಪೇಪರ್ ಹಾಕ್ಬೇಕಾದ್ರೆ ಅವರು ಚಕಲ್ ಮಟ್ಟೆ ಹಾಕೊಂಡು ಕೂತ್ಕೊಂಡು ಬಂದವ್ರಿಗೆ ಆಂದೋಲನ ಪತ್ರಿಕೆ ಕೊಡೋರು. ನನಗೂ ವರ್ಷಕ್ಕೆ 1-2 ಸಾಲ 2 ಜೊತೆ ಬಟ್ಟೆ ದುಡ್ಡು ಕೊಡೋರು ರಾಜಶೇಖರ್ ಕೋಟಿ. ಯಾಕೆಂದ್ರೆ ನನ್ನ ಅದರಲ್ಲಿ ವಿಶೇಷವಾದ ಸಂಚಿಕೆ ತಂದಾಗ ನನ್ನ ವರಯಾದ ಸ್ವಾಮಿ